ಹಾಯ್ ಹಲೋ ವಿದ್ಯಾರ್ಥಿಗಳೇ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸರಿ, ರಿಸಲ್ಟ್ ಕೇಳಿ ಸಾಕಾಗಿಬಿಟ್ಟಿರ್ತದಂಥದ್ದು. ಅದಕ್ಕೋಸ್ಕರ ವೀಡಿಯೋ ಮಾಡ್ಲಿಕ್ಕೆ ಹೋಗಿದ್ದಿಲ್ಲ ಇಷ್ಟು ದಿನ. ಬರೀ ಜಸ್ಟ್ ಟೈಪ್ ಮಾಡಿಬಿಟ್ಟು ಏನು ಮಾಡ್ತಿದ್ದೆ, ಚಾನಲ್ ಒಳಗೆ ಆಗ್ತಾಯಿದ್ದೆ. ಸೊ ನಿಮ್ಗಾಳೆ ಗೊತ್ತಿರುವ ಹಾಗೆ ರಿಸಲ್ಟ್ಗೆ ತಕ್ಕನಂಗೆ ಏನು ಡಿಸ್ಪ್ಯಾಚ್ಡ್ ಪೇಪರ್ಸ್ ಆಗಿದ್ದು, ಡಿಸ್ಪ್ಯಾಚ್ಡ್ ಆಗಿರೋದು ಸದ್ಯಕ್ಕೆ ಅವನು ಕೂಡ ಎಲ್ಲನೂ ಕೂಡ ಪೇಪರ್ಸ್ ಕಂಪ್ಲೀಟ್ ಆಗಿದ್ದಾವೆ. ಅಂತಂದರೆ ಇವ್ಯಾಲ್ಯುಯೇಷನ್ ಅನ್ನೋದೇನಿದೆ ಸದ್ಯಕ್ಕೆ ಎಲ್ಲನೂ ಕೂಡ ಕಂಪ್ಲೀಟೆಡ್. ಓಕೆ, ಈಗೇನಿದ್ರು ಕೂಡ ರಿಸಲ್ಟ್ ಅಷ್ಟೇ ಬರಬೇಕು. ರಿಸಲ್ಟ್ ಯಾವಾಗ ಬರುತ್ತೆ ಬರ್ದರ್ ಅಂತದ್ದು ಕೇಳ್ಬಂದು ಇವಾಗ. ಸೊ ಇವತ್ತು ಕಂಪ್ಲೀಟ್ ಆಗಿದ್ದ ಮೇಲೆ ಹೇಳ್ತಿದ್ದೀನಿ. ಸೊ ಪೆನ್ನಿಂಗ್ ಪ್ರೊಸೆಸ್ ಇವತ್ತೇ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಅಂದರೂ ಕೂಡ ನಾಳೆ, ಓಕೆ, ನಾಳೆ ಮೇ ಬಿ ಕಂಪ್ಲೀಟ್ ಆಗ್ಬೋದು ಅಥವಾ ನಾಡಿದ್ದಾಗ್ಬೋದು. ಹೇಳ್ತೀನಿ ನೋಡಿ, ನಾಳೆ ಇಲ್ಲ ನಾಡಿದ್ದು ಈ ಎರಡು ದಿನದಲ್ಲಿ ನಿಮ್ಮ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಸೊ ನಾಳೆ ಬಂದರೂ ಆಲ್ ದ ಬೆಸ್ಟ್, ನಾಡಿದ್ದು ಬಂದರೂ ಆಲ್ ದ ಬೆಸ್ಟ್. ರಿಸಲ್ಟ್ ಲಿಂಕ್ ಓಕೆ ಬಂತು ಅಂತಂದರೆ ಲಿಂಕ್ ನಾನು ನಿಮಗೆ ಡೈರೆಕ್ಟಾಗಿ ವಾಟ್ಸಪ್ ಚಾನಲ್ ಮೂಲಕ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಬಿಡಿ ಚೆಕ್ಔಟ್ ಮಾಡ್ಕೊಬೋದು. ಸರಿನಾ? ಇದಿಷ್ಟು ಸದ್ಯಕ್ಕೆ ರಿಸಲ್ಟ್ಗೋಸ್ಕರ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಓಕೆ, ಎಲ್ಲರೂ ಕೂಡ ಚೆನ್ನಾಗಿರ್ತದೆ ರಿಸಲ್ಟ್, ವರಿ ಮಾಡ್ಕೋಬೇಡಿ. ಸ್ವಲ್ಪ ಓಕೆ, ಕೆಲವೊಂದಿಷ್ಟು ಪೇಪರ್ಸ್ಗಳು ಕೆಲವೊಂದಿಷ್ಟು ಓಕೆ ಎಲ್ಲನಲ್ಲ ಆಲ್ಮೋಸ್ಟ್ ಪೇಪರ್ಸ್ ಚೆನ್ನಾಗಾಗಿದೆ ಅಂತ ಕೇಳಲ್ಪಟ್ಟಿದ್ದೀನಿ. ಅಂದರೆ ಪಾಸಿಂಗ್ ಪರ್ಸೆಂಟೇಜ್ ಚೆನ್ನಾಗಿದೆ ಅಂತ ಕೇಳಲ್ಪಟ್ಟಿದ್ದೀನಿ. ಅಂತ ಮೀನ್ಸ್ ಅಂದರೆ ಇವ್ಯಾಲ್ಯುಯೇಟ್ ಮಾಡೋಂಥ ನಮ್ಮ ಟೀಚರ್ಸ್ನ ಕೇಳ್ದಂಗೆ. ಸೊ ನನಗೆ ಬಂದಿರತಕ್ಕಂಥದ್ದು ಪಾಸ್ ಮಾಡಿದೀವಪ್ಪ, ಮತ್ತು ಬೇರೆ ಇವ್ಯಾಲ್ಯುಯೇಟ್ರ್ ಯಾವ ರೀತಿ ಇರ್ತದೋ ಅದರ ಮೇಲೆ ಹೋಗುತ್ತಂತ ಹೇಳಿದಾರೆ ಅಷ್ಟೇ. ಸೊ ಚೆನ್ನಾಗಿ ಬರೆದಿದ್ರು ಹುಡ್ರು, ಚೆನ್ನಾಗಿ ಬಂದಿರ್ತದೆ ಮಾರ್ಕ್ಸು, ವರಿ ಮಾಡ್ಕೊಬಿಡಿ. ರಿಸಲ್ಟ್ ನಾಳೆ ಅಥವಾ ನಾಡಿದ್ದು ಬರ್ತದೆ. ಬಿಟ್ಟರೆ ಲಿಂಕ್ ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.